ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಟ್ಯಾಲಿ ಪ್ರೈಮ್ ನಲ್ಲಿ ಯಾವ ರೀತಿ ಪ್ರೀವಿಯಸ್ ಬ್ಯಾಲೆನ್ಸ್ ಹಾಗೂ ಕರೆಂಟ್ ಬ್ಯಾಲೆನ್ಸ್ ನ ಇನ್ವಾಯ್ಸಸ್ ನಲ್ಲಿ ಸೆಟಪ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ನಲ್ಲಿ ಇದೀವಿ. ಇಲ್ಲಿ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಇಲ್ಲಿ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, ಇಲ್ಲಿ ಸ್ಟ್ಯಾಟಿಸ್ಟಿಕ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೇಲ್ಸ್, ಇಲ್ಲಿ ನಾನು ಬಿಲ್ ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕರೆಂಟ್, ಇಲ್ಲಿ ನಾನು ನಿಮಗೆ ಪ್ರಿವ್ಯೂ ನಲ್ಲಿ ತೋರಿಸ್ತೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೀವಿಯಸ್ ಬ್ಯಾಲೆನ್ಸ್ ಹಾಗೂ ಕರೆಂಟ್ ಬ್ಯಾಲೆನ್ಸ್ ಶೋ ಆಗ್ತಾ ಇಲ್ಲ ನಿಮಗೆ. ಇದನ್ನ ಇನ್ವಾಯ್ಸ್ ನಲ್ಲಿ ಯಾವ ರೀತಿ ಆಡ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾನ್ಫಿಗರ್ ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪ್ರೀವಿಯಸ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಶೋ ಪ್ರೀವಿಯಸ್ ಹಾಗೂ ಕರೆಂಟ್ ಬ್ಯಾಲೆನ್ಸ್ ಆಫ್ ಲೆಜರ್ ಅಂತ ಇದೆ ಅಲ್ವಾ, ಇದನ್ನ ಎಸ್ ಮಾಡಿಕೊಂಡು ಕಂಟ್ರೋಲ್ ಎ ಸೇವ್ ಮಾಡ್ತೀನಿ. ಇವಾಗ ನಿಮಗೆ ಪ್ರಿವ್ಯೂ ನಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಬ್ಯಾಲೆನ್ಸ್ 2,80,000 ಹಾಗೆ ಕರೆಂಟ್ ಬ್ಯಾಲೆನ್ಸ್ 2,81,700 ಅಂತ ಇದೆ. ಈ ರೀತಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಕಸ್ಟಮರ್ಸ್ಗೂ ಕೂಡ ಒಂದು ರಿಮೈಂಡರ್ ಆಗುತ್ತೆ ನಮ್ದು ಬ್ಯಾಲೆನ್ಸ್ ಎಷ್ಟಿದೆ, ಇವಾಗ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಸೊ ಇವಾಗ ನಿಮ್ಗೆ ಈ ಲೆಜರ್ ನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಇಲ್ಲೂ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ ಬುಕ್ಸ್, ಇಲ್ಲಿ ಲೆಜರ್, ಇಲ್ಲಿ ಕಸ್ಟಮರ್ ಎ ಅಂತ ಒಂದು ಲೆಜರ್ ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇಲ್ಲಿ F12 ಶೋ ರನ್ನಿಂಗ್ ಬ್ಯಾಲೆನ್ಸ್ ಎಸ್ ಮಾಡ್ಕೊಂಡು ಸೇವ್ ಮಾಡ್ತೀನಿ. ಇವಾಗ ನೋಡ್ಬೋದು ನಾನು ಪ್ರೀವಿಯಸ್ ಬ್ಯಾಲೆನ್ಸ್ ಅವಾಗಲೇ ತೋರಿಸಿದಾಗೆ ಇನ್ವಾಯ್ಸಸ್ ನಲ್ಲಿ 2,80,000 ಅಂತ ಇತ್ತು, ಕರೆಂಟ್ ಬ್ಯಾಲೆನ್ಸ್ 2,81,700 ಅಂತ ಇತ್ತು. ಈ ರೀತಿಯಾಗಿ ನಾವು ಪ್ರೀವಿಯಸ್ ಬ್ಯಾಲೆನ್ಸ್ ಹಾಗೂ ಕರೆಂಟ್ ಬ್ಯಾಲೆನ್ಸ್ ನ ನಾವು ಇನ್ವಾಯ್ಸಸ್ ನಲ್ಲಿ ಸೆಟಪ್ ಮಾಡಬಹುದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.